ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಇಷ್ಟು ದಿವಸ ನಮ್ಮ ಮೂವನ್ನ ಒಂದು ಸಾಂಗ್ ಆಡವ ಅಂತ ಕೇಳ್ತಿದ್ದೆ. ಆದರೆ ನಮ್ಮ ಮೂವ ಏನು ಮಾತಾಡ್ತಾನೆ ಇರಲಿಲ್ಲ, ಏನು ಹೇಳ್ತಾನೆ ಇರಲಿಲ್ಲ. ಆದರೆ ಇವಾಗ ಅಂಗಡಿ ಹತ್ರ ಕೂತೈತೆ, ನಾನು ಮನೆ ಹತ್ರ ಇದ್ದೆ. ನಮ್ಮ ಮೂವ ಫೋನ್ ಮಾಡಿಬಿಟ್ಟು ಬಾ ಸಾಂಗ್ ಆಡ್ತೀನಿ, ವೀಡಿಯೋ ಮಾಡ್ಕೊಳ್ಳೆ ಅಂತೈತೆ. ಅದೇನು ನಮ್ಮವಂಗೆ ಅದೇನು ತಲೆಯಲ್ಲಿ ಏನು ಬರ್ತೋ ಗೊತ್ತಿಲ್ಲ. ಆದರೆ ಅಂಗಡಿ ಹತ್ರ ಹೋದರೆ ಏನು ಪ್ರಾಬ್ಲಮ್ ಅಂದರೆ, ಅಲ್ಲಿ ಅಂಗಡಿ ನಮ್ಮದು ರೋಡ್ ಸೈಡ್ ಇರೋದಲ್ವಾ, ಅದಕ್ಕೆ ಎಲ್ಲ ಬಸ್ಸು ಕಡೆಲ್ಲ ಹೋಗೋ ಸೌಂಡು ಅದರಿಂದ ಒಂದು ಸ್ವಲ್ಪ ಕೇಳಿಸಲ್ಲ. ಅದೊಂದೇ ಪ್ರಾಬ್ಲಮ್ಮು ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋದರೆ. ಮತ್ತು ನಮ್ಮ ಹೇಳ್ತೀನಿ ಅಂತ ಅಂದಾಗಲೇ ಹೋಗೋದ ವೀಡಿಯೋ ಮಾಡೋದ ನೋಡೋದ ಯಾವ ಸಾಂಗ್ ಹೇಳೋದು ಅಂತ ನನಗೆ ಕನ್ಫ್ಯೂಷನು. ಯಾಕಂದರೆ ಮೂವರು ಓಲ್ಡ್ ಸಾಂಗ್ಗಳು ಅವರೆಲ್ಲ ಕೇಳಿರೋದೆಲ್ಲ ಓಲ್ಡ್ ಸಾಂಗ್ಗಳು. ನ್ಯೂ ಸಾಂಗ್ಗಳು ಯಾವುದು ಕೇಳಿಲ್ಲ ಅವರೆಲ್ಲ ವಾರ್ತೆ ಹಾಕೊಂಡು ನೋಡೋದ ಯಾವ ಸಾಂಗ್ ಹೇಳ್ತಾರೆ ನಾನು ನೋಡೋದು. ಬನ್ನಿ ಸಂಘ ಯಾವ ರಾಮಚಾರಿದ ಹಾಂ ಹೇಳು, ಯಾವ ರಾಮಚಾರಿದ ಯಾವ್ದು ರವಿಚಂದ್ರನ್ ಮೂವಿದು ಹೇಳು. ಆಯ್ತು ಹೇಳು, ಹೇಳು ಜೋರಾಗಿ ಹೇಳು, ಕೇಳಿಸ್ ಹಾಂ ಅಷ್ಟೇ ಹೇಳು. ಹೇಳು ಹೇಳು ಮತ್ತ ಕೇಳಿಸುತ್ತ ಕಡೆ ಹೇಳು. ಕಾಲಿಯಾಡ ಕೇಳುವ ನೀಲಿ ಬಾನು ನೋಡಿದೆ ಓದುವುದು ಬರೆಯಲಿಲ್ಲ ಆಸೆವು ನಮಗೆ, ಅವಳ ಮುಖ ನೋಡಿದರೆ ಹಸರಿಯಕ್ಕಿಲ್ಲ. ಬೆಳಸು ನಿನ್ನ ಭೂಮಿಗೆ ಹಸರು ಎತ್ತ ತಾಯಿಗೆ, ನನಗೆ ಗಾಯಾದರು ನಿನಗೆ ಅತ್ತು ಕರಿದಳು ದಂತದ ಗಾಳಿಯಾಡ ಕೇಳುವ. ಬೆಳಸು ನಿನ್ನ ಭೂಮಿಗೆ ಹಸರು ಎತ್ತ ತಾಯಿಗೆ, ನಿನಗೆ 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 ಸಾಕು ಸಾಕು ಬಿಟ್ರೆ ಯಾಕೋ ಪೂರ್ತಿ ಸಾಂಗ್ ಹೇಳಂಗಿದೆ ಗೈಸ್. ಅಂತಿಂತ ನಮ್ಮ ಒಂದು ಸಾಂಗ್ ಹೇಳ್ಬಿಡ್ತು ಗೈಸ್, ರಾಮಚಾರಿದ ಗೈಸ್. ಇವಾಗ ನಮ್ಮೂರು ಬಾರ್ ಹತ್ರ ಬಂದಿದ್ದೀನಿ, ನಮ್ಮ ಫ್ರೆಂಡ್ನ ಮೀಟ್ ಮಾಡ್ಕೋಕೆ. ಬಾರಲ್ಲಿ ಆಳ್ತಾ ಬಿದ್ದೋನೆ ಗೈಸ್. ಒಬ್ರಿಗಿಬ್ರಿಗೆ ಎಣ್ಣೆ ಕುಡಿಸ್ತಿಲ್ಲ ಇವ. ನಮ್ಮ ಅಕ್ಕಪಕ್ಕ ಊರವ್ರಿಗೆಲ್ಲ ಎಣ್ಣೆ ಹೊಡಿಸ್ತಾನೆ. ಇಡೀ ಊರಿಗೆ ಎಣ್ಣೆ ದಾನ ಮಾಡ್ತಾ ಇರೋರು ಅಂದ್ರೆ ನಮ್ಮ ವಿಜಿ ಒಬ್ಬನೇ. ನಮ್ಮ ಜೊತೆ ವಿನಿನೂ ಬಂದು ನಿಂತವನೆ ಗೈಸ್. ಏನಪ್ಪ ಹೇಳು ಬ್ರೋ, ಹೇಳು ಗುರು. ಏನ್ ಹೇಳವ ಗೈಸ್, ನಮ್ಮ ವಿನಯ್ ಏನೋ ಒಂದು ಎತ್ಕ ಬತ್ತಾನೆ, ದೊಡ್ಡದಾಗೆ ಬರ್ತದೆ. ಪ್ಲಾನ್ ಮಾಡ್ತಾವನೆ, ಸ್ಕ್ರಿಪ್ಟ್ ಬರಿತಾವನೆ ಬುಕ್ಕಲ್ಲಿ. ಬತ್ತಾನೆ ನೋಡಿ ಯಾವ ತರ ಬರ್ತಾರೆ, ಬೆಂಕಿ ಬಂದಂಗೆ ಬರ್ತಾನೆ ಗೈಸ್. ವಿಜಿ ನಾವು ಎಲ್ಲರೂ ಕೂಡ ಅವ್ನ ಹಿಂದೆ ನಿಂತಿರ್ತೀವಿ ಸಪೋರ್ಟ್ಗೆ. ಏನೇ ಹೇಳ್ತಾನಲ್ಲ, ಮುಂದೆ ನಿಂತ್ಕೊತೀನಿ ಸಪೋರ್ಟ್. ಎಲ್ಲ ಹಿಂದೆ ನಿಂತಿರೋ ನೀನು ಮುಂದೆನ ಉಪ್ಪಳ್ಳೆ ಇಟ್ಬಿಟ್ರಿ ಏನಿಲ್ಲ. ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ವಿನಿಯವರು ಮತ್ತೆ ಅಧಿಕಾರಕ್ಕೆ ಬರ್ತಾನೆ. ಬೈತಾವ್ರೆ ಗೈಸ್. ತೋರಿಸ್ತೇನೆ ನನಗೆ ತೋರಿಸ್ತಾ ಇಲ್ಲ. ಸ್ಕ್ರಿಪ್ಟೆಡ್ ಎಲ್ಲ ನೋಡ್ಕೊಂಡ್ಬಿಟ್ರೆ ಥಿಯೇಟ್ರಿಗೆಲ್ಲ ಗೈಸ್ ನೋಡ್ಬೇಕು. ಇನ್ಸ್ಟಾಗ್ರಾಮ್ ಅಲ್ಲೇ ಬರ್ತದೆ, ಒಳ್ಳೆ ಸ್ಕ್ರಿಪ್ಟ್ ಎತ್ಕ ಬತ್ತಾವನೆ, ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಾವನೆ. ಬಂದೇ ಬರ್ತೀನಿ, ಒಂದಲ್ಲ ಒಂದಿನ ನೇಮ್ ಮಾಡೇ ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಮಾಡಿದ್ರು ಗೈಸ್. ನಮ್ಮ ವಿನಯ್ಗ ನಾವು ಹಿಂದಗಡೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ. ನಮ್ಮ ಎಲ್ಲರ ಸಪೋರ್ಟ್ ಇದೆ ಗೈಸ್. ಮನೆ ಬಾಕಲೇ ಒಣಗಾಕ್ತಿದ್ದೀವಿ ಹುಣಸೆ ಹಣ್ಣು. ಇಲ್ಲೇ ಎಲ್ಲ ನೀಟಾಗಿ, ಇನ್ನೆಲ್ಲೂ ಜಾಗ ಇಲ್ಲ. ಮನೆ ಬಾಕಲಲ್ಲೇ ಒಣೆ ಹಾಕಬೇಕು. ನಾವು ಬೇರೆ ಕಡೆ ಜಾಗ ಇದ್ದಿದ್ರೆ ಹಾಕೋಬೋದಾಯ್ತು. ಇಲ್ಲೇ ಸರಿ ಮನೆ ಬಾಕಲಲ್ಲೇ. ಇದೇನು ಕೋಳಿಗಳು ನಾಯಿಗಳು ಕಾಟ ಇಲ್ಲ ಬಿಡಿ. ನಾಯಿಗಳು ಕೋಳಿಗಳು ಏನು ಬಂದು ತೊಂದರೆ ಕೊಡೋಲ್ಲ. ಅಕ್ಕಿ ರಾಗಿ ಗೀಗಿ ಒಣೆ ಹಾಕಿದ್ರೆ, ಇಂಥ ಐಟಮ್ಗಳು ಹಾಕಿದ್ರೆ ಕಷ್ಟ. ಗೈಸ್, ಹೊರಗಡೆ ಬಿಸಿಲು ಹೆಂಗೆ ಹೊಡಿತೈತೆ ಅಂದರೆ ನಿಜವೂ 5 ನಿಮಿಷ ನಿಂತ್ಕೊಳ್ಳೋಕ್ಕಾಯ್ತಾಯಿಲ್ಲ. ಮನೇಲಿ ಎಷ್ಟು ಧಗೆ ಹಿಡಿತೈತೆ ಅಂದರೆ ಫ್ಯಾನ್ ಇಲ್ದೇ ಕುತ್ಕೊಳ್ಳೋಕ್ಕಾಯ್ತಾಯಿಲ್ಲ. ಆ ಮಟ್ಟಿಗಿದ್ರು ನನ್ನ ತಂಗಿ ರಗ್ಗೋಸ್ಕರ ಯಾವ ಥರ ಮನ್ಗಳೇ ನೋಡಿ ಗೈಸ್. ನಿಜವೂ ಇಷ್ಟು ಅದು ಹೆಂಗೆ ಇವಳಿಗೆ ದಗನೇ ಹೊಡಿತಾ ಇಲ್ವೋ. ದಗ ಹೊಡೆದ್ರೂ
ಹಿಂಗೆ ಇದಾಕ ಮನ್ಗಿದ್ದಾಳೆ ಅವ್ರು ರಗ್ಗೋಸ್ಕೊಂಡು. ಅದೇನನ್ನೋದೇ ಗೊತ್ತಾಯ್ತಲ್ಲ, ಎಷ್ಟು ಉಪ್ಸು ಹೊಡಿತಾ ಇದೆ ಅಂದರೆ ಸುಮ್ಮನೆ ಹಿಂಗೆ ಬಟ್ಟೆನ ಬಿಚ್ಚಾಕ್ಬಿಟ್ಟು ನಿಂತ್ಕೋಬೇಕು ಅನಿಸ್ತೈತೆ. ಅಂಥದ್ರಲ್ಲೇ ನನ್ನ ತಂಗಿ ರಗ್ಗೋಸ್ಕೊಂಡು ಮನ್ಗಿದ್ಲು, ರಗ್ಗೋಸ್ಕೊಂಡು ಮನಿಕತ್ತಾಳು ಅವಳು. ಅದು ಹೆಂಗೋ ಅದೇನೋ ಒಂದು ಗೊತ್ತಾಯ್ತಲ್ಲ ಗೈಸ್. ಮತ್ತು ಹುಣ್ಸೆಹಣ್ಣೆಲ್ಲನೂ ಹಾರ ಹಾಕಿದ ಬೆಳಗ್ಗೆ, ಇವೆಲ್ಲ ಹಿಂಗೆ ಬಿದ್ದೈತೆ. ಇವನ್ನ ಎಲ್ಲನೂ ಎಡ್ಕೋಬೇಕು. ನಮ್ಮಪ್ಪ ಅವ್ವ ನಮ್ಮ ಮನೆಯವರೆಲ್ಲ ಅಂಗಡಿ ಹತ್ರ ಅವರೇ, ಅಂಗಡಿ ಹತ್ರ ಕೇಳ್ಬಿಟ್ಟು ಇವೆಲ್ಲನೂ ಎಡ್ಕೋಬೇಕು. ಮನೆ ಒಳಗೆ ಎತ್ಕೊಂಡು ಹುಣ್ಸೆಹಣ್ಣೆಲ್ಲನೂ ಹಾಕ್ಕೊಂಡು ತೊಕೆಲ್ಲ ಬಿಡಿಸ್ಕೊಂಡು ಹಾಕಬೇಕು. ಮತ್ತು ಗಾಯ್ಸ್ ಇವಾಗ ನಾನು ನಮ್ಮ ಪ್ರವೀಣ ಅವರು ಕಲ್ ಕೆತ್ತವ್ರೆ, ಅಲ್ಲಿಗೆ ನಮ್ಮ ಪ್ರವೀಣನ ಮಾತಾಡ್ಸ್ಕೋಕೆ ಬಂದಿದ್ದೀನಿ. ಅವ್ರು ಏನೋ ಹೇಳ್ತಾವ್ರೆ ಕೇಳಿ. ಏನಣ್ಣ? ಕ್ರಿಕೆಟ್ ಹೇಳ್ತಿರೋದು. ಕ್ರಿಕೆಟ್ ಬಗ್ಗೆನಾ? ಕ್ರಿಕೆಟ್ ಬಗ್ಗೆ ನನಗೆ ಸ್ವಲ್ಪ ಇದು ಕಮ್ಮಿ ಅಣ್ಣ. ಗೈಸ್ ನಮ್ಮ ಪ್ರವೀಣ ಆಂಜನೇಯನ ಹನುಮಂತಪ್ಪನ ಕೆತ್ತವ್ರೆ ಗೈಸ್. ಚಿಕ್ಕ ಪಿಚ್ಚು. ಆಮೇಲೆ ಅದು ಅಣ್ಣ ಎಷ್ಟು ಒಪ್ಕೊಂಡಿದೆ ಇದು ಹ್ಞೂ 40,000. 40,000 ಗೈಸ್. 40,000 ರೂಪಾಯಿಗೆ ಒಪ್ಕೊಂಡಿರೋದು ಆಂಜನೇಯ ಸ್ವಾಮಿನ ಕೆತ್ತಿದ್ರೆ. ಇದು ಎಷ್ಟು ದಿನ ಫೈನಲ್ ಆಯ್ತದೆ ಭಯ? 4 ದಿನಕ್ಕೆ. ಇನ್ನು 4 ದಿನಕ್ಕೆ ಫೈನಲ್ ಮಾಡಿಕೊಡ್ತಾರೆ. 40,000 ರೂಪಾಯಿ ಇಸ್ಕೊತಾರೆ. ನೋಡಿ, ನಿಮಗೂ ಇದೇ ಥರ ಆಂಜನೇಯ ಸ್ವಾಮಿ ಯಾವುದೇ ಒಂದು ಊರಲ್ಲಿ ವಿಗ್ರಹಗಳು ಇದ್ದರೆ ನಮ್ಮ ಪ್ರವೀಣನ್ನ ಕಾಂಟ್ಯಾಕ್ಟ್ ಮಾಡಿ ಕೆತ್ಕೊಡ್ತಾರೆ ನೀಟಾಗಿ. ಖಂಡಿತ. ಮತ್ತು ಇನ್ಸ್ಟಾಗ್ರಾಮ್ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ನ ಪ್ರವೀಣ್ ಅವರು ಎಲ್ಲರೂ ಸಪೋರ್ಟ್ ಮಾಡಬೇಕು ಗೈಸ್. ನೀವು ಎಂಬೆಯ ಸಪೋರ್ಟ್ ಮಾಡಿ ಗೈಸ್, ನಮ್ಮನ್ನು ಸ್ವಲ್ಪ ಬೆಳೆಸಿ. ನಿಮಗೂ ಇಷ್ಟ ಆಗದ ಕಂಟೆಂಟ್ ಕೊಡ್ತೀನಿ, ಮಿಸ್ ಇಲ್ಲ. ನನ್ನ ಮತ್ತು ನಮ್ಮ ವೈಫ್ ಶೇರ್ ಮಾಡ್ತಿರೋದು ಮಾಡಿ ಅಂತ ನಾವು ಹೇಳ್ತಿದ್ದೀವಿ. ನಿಮ್ಮ ಮನವನ್ನು ರಂಜಿಸೋಕೆ ಬರ್ತಾ ಇದ್ದೀವಿ. ಇದೇ 23. ಈಗ ಇವತ್ತು ಎಷ್ಟು ತಾರೀಕು? ಇವತ್ತು 22 ಅಲ್ವಾ? ಇಲ್ಲ, ಇವತ್ತು 23. 23 ಅಂದರೆ 24 ಮಂಗಳವಾರಕ್ಕೆ ನಿಮ್ಮ ಏನು ಬೈದು ಏನು ಮನರಂಜಿಸೋಕ್ಕೆ ಬರ್ತಾ ಇದ್ದಾರೆ. ಪ್ರವೀಣ ಅಂತ, ಪ್ರವೀಣ್ ಪೊಮ್ಮಿ ಅಂತ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಬೆಳೆಸಿ ಅಂತ ವಿಡಿಯೋಗಳು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಮಾತಾ ಮಾಡಿಬೇಡಿ ಆಶೀರ್ವಾದ ನಮ್ಮ ಮೇಲೆ ಸ್ವಲ್ಪ ಇರಲಿ ಇರುತ್ತೆ ಬಿಡುಬೇ. ಮತ್ತು ಗೈಸ್ ನಮ್ಮ ಅಪ್ಪ ನಮ್ಮ ಅವ್ವ ಇವರಿಬ್ಬರು ಕೂಡ ಅಂಗಡಿಗೆ ಸೇರ್ಕೊಬಿಟ್ಟವ್ರೆ. ನಮ್ಮ ಡ್ಯಾಡಿ ಒಂದು ಅಲ್ಲಿ ಕುತ್ಕೊಂಡೈತೆ. ನಮ್ಮವ್ವನೂ ಒಳಗೆ ಸೇರ್ಕೊಬಿಟ್ಟೈತೆ ಗೈಸ್ ಅಂಗಡಿಗೆ ವ್ಯಾಪಾರ ಮಾಡೋಕ್ಕೆ. ಹಾಂ, ನಮ್ಮ ಅಂಗಡಿಲಿ ಕಳ್ಳ ಮಿಠಾಯಿ ಮಾಡ್ಗವ್ರೆ. ಕಳ್ಳ ಮಿಠಾಯಿನ ಒಂದು ಟೇಸ್ಟ್ ಮಾಡ್ತೀನಿ, ಕಳ್ಳ ಮಿಠಾಯಿ ಹೆಂಗೈತೆ ಅಂತ. ತಂದಾಕ್ತಾರೆ, ಟೇಸ್ಟ್ ನೋಡ್ತಾರೆ ನೋಡಿ ಗಾಯ್ಸ್ ಅವರು. ಹಾಂ, ತಂದು ಒಂದು ಅಂಗಡಿಗೆ ಒಂದು ವ್ಯಾಪಾರ ಹಾಕೋದು ತಂದು ಹಾಕ್ತಾರೆ. ಅದೇನು ಗೈಸ್ ನಮ್ಮವ್ವ ಏನು ತಗೊಬಂದು ಕೊಡಲ್ಲ, ಟೇಸ್ಟ್ ಮಾತ್ರ ನೋಡ್ತಾನೆ ಅಂತ ಬೈತೈತೆ. ಬೈಲಿ ಬಿಡಿ ಗೈಸ್. ನಾನು ದುಡಿಯೋದು ನನ್ನ ಸಂಘಗಳಿಗಾಯ್ತದೆ ಗೈಸ್. ನಾನು ಸಂಘ ಕಟ್ಬೇಕು. ನಮ್ಮ ಅವ್ಗೆ ಗೊತ್ತು, ಆದ್ರೂ ನಮ್ಮವ್ವ ಈ ಥರ ಹೇಳ್ದ. ನಮ್ಮ ಅಪ್ಪ ಹಾಕು ಬ್ರೋ, ಹಾಕು ಜಿಪಿ. ಇನ್ನೊಂದು ಡೇಟ್ ಹಾಕು. ಏನ್ ನೋಡ್ದೆ ಅಲ್ಲಿ? ಅಲರ್ಜಿ ಇಲ್ಲಿಗೆಲ್ಲ ಮುತ್ಕೊಟ್ಟಿರೋದ ಹುಡುಗಿ ನೋಡು. ಹುಡುಗಿರ್ ಮುತ್ ಕೊಟ್ಟಿರೋದಾ? ತೋರಿಸ್ಬಾರ್ದು ಅವೆಲ್ಲನೂ. ಯಾವ ಹುಡುಗಿರ್ ಮುತ್ ಕೊಟ್ಟಿರೋದು ಹೇಳಿ. ಅನ್ಕೊಂಡು ಅದು ಜಿಮ್ಗೆ ಹೋಗ ನೀನೇ ಒಂದಿನ ಈ ತರ ಬರ್ಲಿಲ್ಲ ಅನ್ಕೊಂಡು ಹಿಂಗ್ ಬರ್ರಿ ಹಿಂಗೆ. ಅಣ್ಣ ಜಿಮ್ ಹೋಯ್ತಾನೆ ಅಣ್ಣ ನೆನೆಯಿಂದ. ಬ್ಲೂ ಐಸ್ ಪ್ರಶಿ ಅವರು ಗಾಯ್ಸ್, ಬ್ಲೂ ಐಸ್ ಪ್ರಶಿಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಬಡವ್ರ ಹುಡುಗರು ಬೆಳೆಸಿ, ಒಂದು ಲೈಕ್ ಮಾಡಿ, ಸರ್ಪ್ರೈಸ್ ಸರ್ಪ್ರೈಸ್ ಆಗಿ ಸಬ್ಸ್ಕ್ರೈಬ್ ಐದು ಉಳಿಯ ಅಂತಾರಲ್ಲ ಎಲ್ಲದು ಉಳಿಯ ದೇವ್ರೇ. ಮಾದೇನು ಸೈಡ್ಗೆ ಹೋಗಿ ಏನು ಮಾಡ್ತಾವ್ರೆ? ಏನೋ ಡಿಸ್ಕಷನ್. ಹಾ ಹೇಳಪ್ಪ ಚಿನ್ನ. ಹಾ ಬಂದೆ ಗೈಸ್. ವಿಜಯಲ್ ಬಾರ ಇದು ಮಾಡ್ತಾನೆ, ಬೈಕತ್ತಿದ್ದ ಇಷ್ಟೊತ್ಕಂತ. ಏನಂತ? ಬಿಟ್ಬಿಟ್ಟು ಹೋಯ್ತಾರ ನನ್ನ ಮಕ್ಳು, ನನ್ನೊಂದು ಬಿಟ್ಬಿಟ್ಟು ಒಬ್ಬನ್ನೇ ಅಂತ ಬೈತಿದ. ಹೊಡೆದು ಡಿಕ್ಕಿಗೆ ತುಂಬಿಡ್ತೀನಿ. ನಿಜ ನನ್ಗೆ ಮಗನೂ ಅಣ್ಣನೂ ಎಲ್ಲ ಆಮೇಲೆ ಇವ್ರಿಬ್ರು ಬೈತಿದ್ರ. ಅವನು ಸಿಕ್ಕಾಬಿಡ, ನನ್ನ ಗಂಡ ಸರಿ ಇಲ್ಲ, ಬರೀ ಬಿಟ್ಬಿಟ್ಟು ಹೋಯ್ತಾರ. ಡಿವರ್ಸ್ ಕೊಟ್ಟು ಕಳ್ಸಾಯ್ತು ಅವಾಗಲೇ. ಕೊಟ್ಬಿಟ್ಯಾ? ಡಿವರ್ಸ್ ಕೊಟ್ಬಿಟ್ಯಾ? ಹೆಂಡತಿ ಮಾಡ್ಕೊಬಿಟ್ರೆ ಏನಿಲ್ಲ, ನಮ್ಮ ಮನ ಆಸ್ತಿ ಗೀಸ್ತಿ ಬಾರು ಎಲ್ಲ ಮಾಡ್ಸಕ್ ಬಿಡ್ತಾನ.
ಈ ಡೆಲ್ಲಿ ನೀರಂತ ತಾವಡವ ಜಡಿ ಕಡೆ ಮಾತಾಡ್ಸೋದು ದೇವಸ್ಥಾನಕ ಜಾತ್ರೆ ಹೋದ್ರಿ ಮೂರು ಸೀಟು ಅಲ್ಲಿ ಫುಲ್ಲು ಕ್ರೇಜ್ ಅಲ್ಲಿ ಜಡಿ ಕಡೆಗೆ ಹೋಗುದು ಅದಕ್ಕೆ ಶರ್ಟ್ ಕೇಳಿ ನೀ ಶರ್ಟ್ ಹಾಕೋ ಬಂದ ಎಲ್ಲಿದ ಹಾ ಹೆವಿ ಚುಂಟಾಗಳ ಇಲ್ಲಿ ನೋಡು ಎಷ್ಟು ತೂಕ 1.5 ಲಕ್ಷ ಟೀ ಶರ್ಟ್ ಕಣಪ್ಪ ಅದು ಬಾರ್ ಸತೀಶ್ ನನ್ 3-4 ಜೊತೆ ಶರ್ಟು ರಟ್ಲಿ ಅವ ಹಾ ಎಲ್ಲ 7,000 ರೂಪಾಯಿ ಶರ್ಟ್ ಕೊಡಿನಿ ಅದು ರಟ್ಲಿ ಅದ ಆಮೇಲೆ ನನಗೆ 2 ಶರ್ಟ್ ಇಲ್ಲ ನಿಮ್ಮ ಮನೇಲಿ ದಿನಳಿ ತಗೋಣ ಅಂತ ಇಸ್ಕೋ ನಾನು ಇನ್ಯಾವ್ದಿತ್ತು ಯಾರ ಇನ್ಯಾವ್ದಿತ್ತು ಕೊಡ ಮಗನೇ ಅದನ್ನೇ ಇದು ಗಂಡ ಹೆಂಡತಿ ಜಗಳ ಇದು ಕಾಮನ್ ಇದು ಗಂಡ ಹೆಂಡತಿರು ಇವ್ರು ಅವಾಗ ಜಗಳ ಆಡ್ತಾ ಇರ್ತಾರೆ ಅವಾಗ ಮನಿಗಳ ಟೈಮಲ್ಲಿ ಎಲ್ಲ ಶಾಲೆ ಹೋಗ್ತಾರೆ ಜಿ ಪಿ ಮಾವನ ಮಗನ್ ಸಪೋರ್ಟ್ ಆಯ್ತಾರದು ಸೈಡ್ ಬಾಬಾಯ್ ನೀ ಹೆಂಗ್ ಬೈ ಅಟಕ್ ಬಂದಿರೋಲಿ ನಾ ತಡಿತಾ ಇರೋದು ಗುರು ಜಗಳ ನಮ್ ಜಿ ಪಿ ಜಗಳ ತಡಿಬಾರ್ದು ಇಲ್ಲ ನಾ ತಡಿತೀನಿ ಗುರು ಹೊಡೆದ್ಬಿಟ್ರೆ ಚಮ ಬಂದಿಲ್ಲ ಆಯ್ತು ಹೋಗಿ ಹೋಗು ಏನು ಮಾಡಕ್ ಹೋಗು ಹಿಡ್ಕೋಬೇಕು ಹಂಗೆ ನೀ ತಡಿಬೇಡ ನೀನು ಬೇಡ ಬಲ ಬಲ ಬೇಡ ಬೇಡ ಬಲ ಸದ್ದಿಲ್ಲದಾಗ ಮಾತಾಡಿ ವಾಯ್ಸ್ ಬರಬಾರ್ದು ಆತರ ಮಾತಾಡಿ ಅವ್ನು ಅನ್ಕೊಡಲಿ ಅವ್ನು ಕೇಳಲಿ ಅಲ್ಲ ಎಲ್ಲಾರು ಸಾಲ ಕೊಟ್ಬಿಟ್ಟು ಕೇಳಿದ್ರು ನೀನು ಸರ್ಟ್ ಕಾರ್ಡ್ ಕೊಟ್ಬಿಟ್ಟು ಬಟ್ಟೆ ಸಿಕ್ತಾರ ಸೀರುಣ್ಣ ಏನು ಏನ್ ಬೈ ಸಿಕ್ತಾರ ಸೀರುಣ್ಣ ಅದು ಅದು ಅವಾಗ ಜಮಾನ್ದಲ್ಲಿ 7 ವರ್ಷದಿಂದ ನಮ್ಮಪ್ಪ ನಮ್ಮ ಈ ಡ್ಯಾಡ್ ಗಿಫ್ಟ್ ಅದು 2000 ಅದು ಎಷ್ಟಣ್ಣ ಏಜ್ ನಿಮ್ಗೆ ಅವಾಗ 7 ವರ್ಷದಲ್ಲಿ 7 ವರ್ಷದಲ್ಲ 18 ವರ್ಷ ಹಂಗಾರೆ ಈಗ ನಿಮ್ಗೆ ಎಷ್ಟಾಗಿದ್ದು 25 ವರ್ಷ ಹೊಸಿ ಲೆವೆಲ್ ಮಾತಾಡಿ ಇಂತ ಚೇಲ್ ಮಾತೆಲ್ಲ ಸೈಡ್ ಹಾಕ್ಬಿಟ್ಟು ಇದೇ ಆಯ್ತಲ್ಲ ಗುಂಡಿಗೆ ಇವ್ ನೋಡಲ್ಲ ಇಲ್ಲಿ ಗಡಿಗೊಂಬ ಬರಂಗ್ ಬತ್ತಾನ ಮಧ್ಯಾಹ್ನ ಮಾದಕ್ ಪಂಚಕ್ಲ ಮಾದಕ ಏನ್ ಮಾಡ್ದಾರಲ್ಲ ಹಾ ಏನ್ ಮಾಡಕತ್ತಲ್ಲ ಏನ್ ಮಾಡಕತ್ತ ನಿನಗೆ ಏನ್ ಮಾಡಕ್ ಕೇಳಾಕ ಎತ್ಬಿಡ್ತ್ರಿ ಹಿಂಗ ಇಲ್ಲ ಏನ್ ಮಾಡಕತ್ತಲ್ಲ ವಿಜಯ್ ನಾನ್ ಹಿಂಸ ಬಿಡಬಾರ ನೀನ್ ಕೌಂಟ್ರ್ ಬಂದಾಗ ಮಾತಾಡ್ತೀನಿ ಕೌಂಟರ್ ಮಾತಾಡಲ್ಲ ಅಷ್ಟೇ ಬೇರೆ ಈಚ್ ಮಾತಾಡ್ಕೊಳ್ಳೋದು ಅಷ್ಟೇ ಕಣ ಇಲ್ಲಿ ಸುಮ್ಮನೆ ಟೆನ್ಷನ್ ಆಗ್ಬಿಡದ ಹೋಣ ಏನ್ಲ ಈಗ ನೀನು ಗೈಸ್ ನೋಡಿ ಬಡವ್ರ ಮಕ್ಕಳನ್ನ ಸಾಯ್ಸಕ್ ಬರ್ತಾನೆ ಕೆಲ್ಸ ಇದು ಒಳಗಡೆ ಹೋಗುತ್ತಾ ಇಲ್ಲ ಈಚೆ ಬರ್ತದ ಒಳಗಡೆ ಹೋಗುತ್ತೆ ಇದು ನೋಡ ನಿನ್ಗೆ ತುಚ್ಕೋ ಹಿಂಗೆ ಕೂಲಿ ಒಳಗಡೆ ಯಾರಿದಾರೋ ಅಲ್ಲಿ ನೀನು ಲವ್ ಮಾಡ್ತೇನ ನೀನು ಇಲ್ಲ ನೋಡಲ್ಲ ನೋಡಿ ಹೂ ಅನುಭವ ಇದೆ ನೀನು ಗುಡ್ಸು ಗೈಸ್ ಸರಿಲ್ಲ ಗೈಸ್ ಚುಚ್ಚಿಬಿಡ್ತಾನೆ ಅವನು ಮತ್ತೆ ಗೈಸ್ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್ ಟಾಟಾ